ಈಗ ಪದ್ಮ ಇದ್ದಿದ್ರೆ ಚೆನ್ನಾಗಿರೋದು. ನಾನು ಕೆಲವು ವಿಷಯಗಳನ್ನು ಹೇಳ್ತೀನಿ, ಅವ್ರು ಬಂದಮೇಲೆ ಅವಳಿಗೂ ತಿಳಿಸ್ಬಿಡಿ. ನಾನು ನನ್ನ ಮಗನಿಗಾಗಿ ಕೈ ಚಾಚ್ತಾ ಇರೋದು ಇದೇ ಮೊದಲನೇ ಸಲ. ಇದುವರೆಗೂ ಅವನು ನನಗೆ ವೈರಿಯಾಗೇ ನಡ್ಕೊಂಡ. ನಾನು ಪ್ರತಿಸ್ಪರ್ಧಿಯಾಗಿ ಅವನ ಎದುರು ನಿಂತೆ. ಅವನಿಗೆ ವಿರುದ್ಧವಾಗಿ ನಿಮ್ಮೆಲ್ಲರ ಪರವಾಗಿ ನಿಂತವಳು. ಹೋರಾಟ ಮಾಡಬೇಕಾದ್ರೆ ಎರಡೂ ಕಡೆ ಶಕ್ತಿ ಒಂದೇ ಥರ ಇರಬೇಕಲ್ವಾ? ಆದರೆ ರಘು ಈಗ ತುಂಬ ಕುಸಿದಿದ್ದಾನೆ. ಈಗಾಗಲೇ 2 ಸತಿ ಅಟ್ಯಾಕ್ ಆಗಿದೆ. ಇನ್ನೊಂದು ಸತಿ ಅಟ್ಯಾಕ್ ಆದರೆ ಬದುಕೋದೆ ಕಷ್ಟ ಅಂತ ಹೇಳಿದ್ದಾರೆ. ರಘು ಮನೆ ವಿಚಾರ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ದೇವಕಿಗಂತೂ ಪ್ರತಿಯೊಂದು ವಿಚಾರನೂ ಗೊತ್ತಿದೆ. ನಾನು ನನ್ನ ಸೊಸೆ ಯಾವತ್ತೂ ಪ್ರೀತಿಯಿಂದ ಮಾತಾಡಿಲ್ಲ. ರಘುನೇ ಅವಳ ಬದುಕಿಗೆ ಆಸರೆ. ರಘು ಕುಸಿದ್ರೆ ಅವಳಿಗೆ ಯಾರೂ ಆಸರೆ ಇಲ್ಲ. ಹಾಗಾಗಿ ಈಗ ಮಗುನ ಬೇಡ್ತಾ ಇದ್ದೀನಿ. ಇದೊಳ್ಳೆ ಚೆನ್ನಾಗಿದೆಯಲ್ರಿ. ನೀವು ಮಗುನ ಕೇಳಿದ್ರೆ ನಾವು ಕೊಟ್ಬಿಡ್ಬೇಕಾ? ಅವ್ರ ಹತ್ರ ಮಗು ಇತ್ತಲ್ಲ. ಅದು ಅವ್ರ ಮಗು ಅಲ್ಲಪ್ಪ, ಚೇತು ರೂಪ ಅದು. ಅದಾದರೂ ಅವಳ ಜೊತೆಗೆ ಇದ್ದಿದ್ರೆ ನಾನು ಇಷ್ಟು ಚಿಂತೆ ಮಾಡೋ ಅಗತ್ಯ ಇರಲಿಲ್ಲ. ಈಗ ಯಶೋದ ಪಾಲಿಗೆ ಬರಿಗೈ ಮಾತ್ರ. ಅವ್ರದ್ದು ಬರಿಗೈ ಆದರೂ ಆಗಲಿ, ತುಂಬದ ಕೈ ಆದರೂ ಆಗಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ಆದರೆ ನಿಮಗೆ ನಮ್ಮನೇಲಿರೋ ಮಗುನ ಯಾಕೆ ಬೇಕು? ಯಾವುದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಒಂದು ಮಗುನ ದತ್ತು ತಗೊಳ್ಳಿ, ಇನ್ನೊಂದು ಮಗುಗೆ ಬದುಕು ಸಿಗಲಿ. ಬಗ್ಗೆನೇ ಯಶೋದಾಗ ಮನಸ್ಸಿದೆ. ಯಾಕೆಂದ್ರೆ ರಾಜೇಶ್ವರಿ ಅವರೇ, ಈ ಮಗು ಯಾರು ಅಂತ ದೇವಕಿ ಕೂಡ ಗೊತ್ತಿಲ್ಲ. ಚಂದ್ರು ಅನ್ನೋರು ಮನೇಲಿ ಇತ್ತು. ಯಾಕೋ ದೇವಕಿ ತುಂಬಾ ಆಸೆ ಪಟ್ಟು ನಾವೇ ನಿಂತು ದತ್ತು ಕೊಡಿಸಿದ್ವಿ. ನಿಮ್ಮ ಮಗ ಸೊಸೆಗೋಸ್ಕರ ದೇವಕಿ ಬಾಡಿಗೆ ತಾಯಿಯಾಗಿ ಹೆತ್ಕೊಟ್ಟಿದ್ದಾಗಿದೆಯಲ್ಲ, ಆ ಮಗು ಎಲ್ಲಿದೆ ಅನ್ನೋ ಸುಳಿವು ಕೂಡ ಇಲ್ಲ. ನಮ್ಮ ಪಾಡಿಗೆ ನಾವು ಬೇರೆ ಯಾವುದೋ ಮಗುನ ದತ್ತು ತಗೊಂಡ್ರೆ ಈಗ ಅದನ್ನು ಕೊಡ್ಬೇಕಾ? ರಘು ನಿಮ್ಮಲ್ಲಿ ಕೇಸ್ ಹಾಕಿದಾಗ ನಾನು ನಮ್ಮ ಲಾಯರ್ ಮೂಲಕ ಎಲ್ಲರ ಪರವಾಗಿ ಉತ್ತರ ಕೊಡಿಸಿದ್ದೀನಿ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಹಠ ಇತ್ತು. ಆದ್ರೀಗ ತುಂಬ ಸೋತಿದ್ದಾನೆ. ಸಾವಿನ ಮನೆಗೆ ಈಗಾಗಲೇ ಒಂದು ಹೆಜ್ಜೆ ಇಟ್ಟಿದ್ದಾನೆ. ಯಶೋದ ಆಸೆ ಪೂರೈಸಿದ್ರೆ ಮಾತ್ರ ನೆಮ್ಮದಿ ಅಂತಿದ್ದಾನೆ. ಯಶೋದ ಆಸೆ ಈ ಮನೇಲಿರೋ ಮಗು. ಸಾರಿ ಮೇಡಮ್, ಇದೇ ವಿಷಯ ಆದರೆ ಮಾತು ಮುಂದುವರಿಸ್ಬೇಡಿ. ನೋಡಿ ಮೇಡಮ್, ನೀವು ನಮಗೆ ತುಂಬ ಸಹಾಯ ಮಾಡಿದ್ದೀರ, ಥ್ಯಾಂಕ್ಸ್. ಅದಕ್ಕೆ ಬೇಕಾದ್ರೆ ನಾನು ಜೀವ ಕೊಡ್ತೀನಿ, ಆದರೆ ಮಗುನ ಮಾತ್ರ ಕೊಡೋದಕ್ಕೆ ಸಾಧ್ಯ ಇಲ್ಲ.
ನಿಮ್ಮ ಜೊತೆ ಮಾತ್ರ ಮಾತಾಡ್ಬೋದಾ? ವಿದ್ಯಾಧರ್, ಮಕ್ಕಳಿಂದ ದೂರ ಆಗೋ ನೋವು ಎಂಥದ್ದು ಅಂತ ನೀವು ಕಲ್ಪನೆ ಮಾಡ್ಕೋಬಹುದು. ಆದರೆ ನಾನು ನಿಜವಾಗ್ಲೂ ಅನುಭವಿಸ್ತಾ ಇದ್ದೀನಿ. ಎಲ್ಲ ಹೆಂಗಸರಿಗೂ ಮಕ್ಕಳಾಗೋ ಧನ್ಯತೆ ಜೊತೆಗೆ ಮಕ್ಕಳಿಂದ ದೂರ ಆಗೋ ನೋವು ಅಂಟ್ಕೊಂಡ್ಬಿಟ್ಟಿರುತ್ತೆ. ಒಂದಲ್ಲ ಒಂದು ಕಾರಣಕ್ಕೆ. ಯಶೋಧ ದೆಸೆಯಿಂದ ನನ್ನ ಮಗ ನನ್ನಿಂದ ದೂರ ಆಗ್ತಿದ್ದಾನೆ ಅಂತ ನಾನು ಅವನ ವಿರುದ್ಧವಾಗಿ ನಿಂತೆ. ಸಾಕಷ್ಟು ಹಿಂಸೆನೂ ಕೊಟ್ಟೆ. ಆದರೆ ಈಗ ನನ್ನ ಮಗ ನನ್ನಿಂದ ಶಾಶ್ವತವಾಗಿ ದೂರ ಆಗೋ ಸ್ಥಿತಿಗೆ ಬಂದಿದ್ದಾನೆ. ನಿಮ್ಮನೇಲಿರೋ ಮಗುನೇ ಬೇಕು ಅಂತ ಯಶೋಧ ಯಾಕೆ ಕೇಳ್ತಿದ್ದಾಳೆ ಗೊತ್ತಾ? ದೇವಕಿ ಹೆತ್ತ ಮಗು ಇದೆ ಅಂತ ಅವಳು ಖಚಿತವಾಗಿದೆ. ರೂಪ ಮಗುನ ಪದ್ಮ ಕೈಗೆ ತಂದು ಕೊಟ್ಟಾಗಲೇ ನನಗೆ ಗೊತ್ತಿತ್ತು. ಆದರೂ ಮಗು ದೇವಕಿ ಹತ್ರನೇ ಇರಲಿ ಅಂತ ನಾನು ಪ್ರಾಮಾಣಿಕವಾಗಿ ಬಯಸಿದ್ದೆ. ರೂಪಾಗೆ ಅವಳ ಮಗು ಬೇಕಾಯಿತು. ರಘು ಹೀಗಾಯಿತು. ಅದಕ್ಕೆ ನಾನು ನಿಮ್ಮ ಹತ್ರ ಕೈ ಚಾಚಿ ಬೇಡ್ಕೊಳ್ಳೋ ನಿರ್ಧಾರ ಮಾಡಿದೆ. ಆದರೆ ಯಾವುದೇ ವಿಚಾರನೂ ದೇವಕಿ ಗೊತ್ತಿಲ್ಲ. ಯಾವುದೋ ಮಗು ಅಂದ್ಕೊಂಡು ದತ್ತು ತಗೊಂಡಿದ್ದಾರೆ. ಕೊಡು ಅಂತ ಹೇಗೆ ಹೇಳೋದು? ಅದೊಂದೇ ಅವಳದೇ ಮಗು ಅಂತ ಗೊತ್ತಾದರೆ ಕೊಡ್ತಾರೆ ಹೇಳಿ. ನ್ಯಾಯದ ದೃಷ್ಟಿಯಿಂದ ನೋಡಿದ್ರೆ ಈ ಮಗು ಯಶೋದಾಗೆ ಸೇರ್ಬೇಕಲ್ವಾ? ಆ ಮಗು ಯಾರ್ದು ಅಲ್ಲ. ಕಾನೂನು ಪ್ರಕಾರ ದೇವಕಿ ದತ್ತು ಮಗು. ಮಗು ವಿಚಾರವಾಗಿ ಈಗಾಗಲೇ ನಮಗೆಲ್ರಿಗೂ ನೋಟಿಸ್ ಬಂದಿದೆ. ನಿರ್ಧಾರದ ಹಕ್ಕನ್ನು ನಿಮ್ಮ ಪಾಲಿಗೆ ಬಿಟ್ಟಿದ್ದೀವಿ. ಆದರೆ ಈ ಕೇಸ್ ಕೋರ್ಟಿಗೆ ಹೋದರೆ ಮಾತ್ರ ಮಗು ಯಶೋದಾದೆ ಅಂತ ಪ್ರೂವ್ ಆಗುತ್ತೆ. ಅಲ್ಲಿವರೆಗೂ ಹೋಗ್ಬೇಕಾ? ಹೋದರೆ ಒಬ್ಬರು ಸಂಸ್ಕೃತ ಪಂಡಿತ ವಿದ್ಯಾಧರ್ ಹಳೆಬೀಡು, ಇನ್ನೊಬ್ಬರು ಸಮಾಜ ಸೇವಕಿ ಪದ್ಮ. ಇಬ್ಬರು ಮಗು ಕಳ್ಳರಾಗ್ತೀರಿ. ಹತ್ರನೇ ಮಾತಾಡಿ, ಅದೇ ಒಳ್ಳೇದು. ನಿನ್ನ ಜೊತೆ ಮಾತಾಡ್ಬೇಕಂತ. ನೋಡಿ, ಅವಳೊಬ್ಬಳೇ ಮಾತಾಡೋಕ್ಕಾಗಲ್ಲ. ಈ ವಿಚಾರದಲ್ಲಿ ಇಬ್ಬರು ಸೇರಿ ಮಾತಾಡಬೇಕು. ವಾಸು, ಈಗ ದೇವಕ್ಕೆ ಮಾತಾಡಲಿ, ಆಮೇಲೆ ತೀರ್ಮಾನ ತಗೊಳ್ಳೋದು ನಾವೆಲ್ಲ ಸೇರಿತಾರೆ. ದೇವಕಿ, ನಿನ್ನ ಮೇಲೆ ಒತ್ತಾಯ ಹೇರಕ್ಕೆ ನಾನು ಇಷ್ಟಪಡಲ್ಲ. ಆದರೂ
ಯಶು ಮಗುಗಾಗಿ ಎಷ್ಟು ಹಂಬಲಿಸ್ತಾಳೆ ಅಂತ ನಿನಗೆ ಗೊತ್ತಲ್ವಾ? ರಘುಗೆ ನಾಳೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಡಾಕ್ಟ್ರು ಯಾವ ಗ್ಯಾರಂಟಿನೂ ಕೊಡ್ತಾ ಇಲ್ಲ. ನನಗೂ ಇರೋದು ಒಬ್ಬನೇ ಮಗ. ಇನ್ನೊಂದು ಸಾಧಾರಣ ಅಟ್ಯಾಕ್ ಅಂತೂ ಸಾಕಂತೆ ರಘುವಿನ ಬದುಕೆ ಮುಗಿದು ಹೋಗುತ್ತೆ. ಆ ರೀತಿ ಆದ್ರೆ ಯಶು ಬದುಕು ಮುಂದುವರ್ಸಲ್ಲ. ನಾನು ಸತ್ರು ಯಶು ಬದುಕಿರಬೇಕು ಅಂತ ರಘು ಆಸೆ. ಮಗು ಜೊತೆಗಿದ್ರೆ ಮಗುಗೋಸ್ಕರನಾದ್ರೂ ಯಶು ಬದುಕು ಉಳಿತಾಳೆ ಅಂತ ರಘು ಹೇಳ್ತಿದ್ದಾನೆ. ನೀನು, ಪದ್ಮ, ನಾವು 3 ತಾಯಂದ್ರು ಸೇರಿ ಒಬ್ಬ ತಾಯಿನ ಉಳಿಸ್ಬಹುದಲ್ವ ಅಂತ ನನ್ನ ಆಶಾಭಾವನೆ. ನಿನ್ನ ಹತ್ರ ಇರೋ ಮಗು ಮಾತ್ರ ಅವಳನ್ನು ಬದುಕಿಸುತ್ತೆ. ನನಗೊಂದು ಸ್ವಲ್ಪ ಸಮಯಾವಕಾಶ ಕೊಡಿ. ಮನೇಲಿ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದಮೇಲೆ ಹೇಳ್ತೀನಿ. ಒಳ್ಳೆ ಸುದ್ದಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಿನ್ನು ಬರ್ತೀನಿ. ನೀನು ಅಮ್ಮನಿಗೆ ಅವರ ಹಣದ ಬ್ಯಾಗ್ನ ವಾಪಸ್ ಕೊಟ್ಟಿದ್ದಕ್ಕೆ ನನಗೆ ಬೇಜಾರಿಲ್ಲ ಯಶು. ಆದರೆ ನೀನು ಅಮ್ಮನ ಹತ್ರ ಅಷ್ಟು ಹೊರಟಾಗಿ ಮಾತಾಡಬಾರ್ದಾಗಿತ್ತು. ಕೊಟ್ಟರೆ ನಾವು ತಗೊಳ್ಳೋದಿಲ್ಲ ಅಂತ ಹಾಗೆ ಮಾಡಿದ್ದಾರೆ ಅಷ್ಟೇ. ಏನೇ ಆಗಲಿ ನಮಗೆ ಬೇರೆಯವ್ರ ಭಿಕ್ಷೆ ಬೇಕಾಗಿಲ್ಲ ರಘು. ಇದು ಭಿಕ್ಷೆ ಅಲ್ಲ ಯಶು. ನಮಗೇನಾದರೂ ಸಹಾಯ ಮಾಡಬೇಕು ಅನ್ನೋ ಆಸೆ. ಆದರೆ ನಾವೆಲ್ಲದನ್ನು ತಿರಸ್ಕಾರ ಮಾಡ್ತೀವೇನೋ ಅನ್ನೋ ಭಯ. ಏನೇ ಆಗಲಿ ಅವರಿಗೆ ಈಗ ನಮ್ಮ ಬಗ್ಗೆ ಅನುಕಂಪ, ಪ್ರೀತಿ ಹುಡ್ತಾ ಇದೆ. ಅದನ್ನ ಯಾಕೆ ನಾವು ಕಳ್ಕೋಬೇಕು ಹೇಳು? ನನಗಿಷ್ಟ ಇಲ್ಲ ರಘು. ಯಾರಿಗೆ ಬೇಕೋ ಅವ್ರ ಅನುಕಂಪ ಪ್ರೀತಿ ಅವರೇ ಇಟ್ಕೊಳ್ಳಿ.
ನಿಮ್ಮಮ್ಮ. ಹೇಳಮ್ಮ. ರಘು, ಇವತ್ತು ವಿದ್ಯಾಧರ್ ಮನೆಗೆ ಹೋಗಿದ್ದೆ. ನೀನು ಯಾಕಮ್ಮ ಅಲ್ಲಿಗೆ ಹೋದೆ? ಈ ಟೈಮಲ್ಲದೆ ಇನ್ನು ಯಾವಾಗ ಮಾತಾಡೋದು ಹೇಳು? ದೇವ್ಕಿ, ವಿದ್ಯಾಧರ್, ವಾಸು ಎಲ್ಲರ ಹತ್ರನೂ ಮಾತಾಡಿದೆ. ಆ ವಾಸು ಸ್ವಲ್ಪ ಹಾರಾಡಿದ್ ಬಿಟ್ಟರೆ ಇವರಿಬ್ಬರು ಚೆನ್ನಾಗೇ ಮಾತಾಡಿದರು. ನನಗನ್ಸುತ್ತೆ ಮಗು ವಿಚಾರದಲ್ಲಿ ಅವ್ರ ಮನೆಯಿಂದ ಒಳ್ಳೆ ಸುದ್ದಿನೇ ಬರಬಹುದು. ದೇವ್ಕಿ ಜೊತೆ ಮಾತಾಡಿದಾಗ ನನಗೆ ಹಾಗೆ ಅನ್ನಿಸ್ತು. ಆದರೆ ಒಳ್ಳೇದಿತ್ತಮ್ಮ. ಆಗತ್ತೆ ಅನ್ಸುತ್ತೆ ಕಣೋ, ನನಗಂತೂ ತುಂಬ ಭರವಸೆ ಇದೆ. ಹಾಂ, ಜಾಸ್ತಿ ಮಾತಾಡಬೇಡ, ರೆಸ್ಟ್ ತಗೋ. ಆಯ್ತಮ್ಮ. ಹಲೋ ಹಲೋ ಹಲೋ, ಯಾರು? ಅದು ಮುಖ್ಯ ಅಲ್ಲ, ನಿಮಗೆ ನಿಮ್ಮ ದುಡ್ಡು ಸೇರೋದು ಮುಖ್ಯ. ಸಿಗುತ್ತೆ. ಯಶು, ವಾಸು, ನಾಳೆನೇ ಕೃಷ್ಣನ ಹೆಸರಲ್ಲಿ ಶಾಂತಿ ಹೋಮ ಮಾಡಿಸು. ಆದರೆ ನಮ್ಮ ಜೊತೆ ಪೂಜೆಗೆ ಕೃಷ್ಣ ಇರಲ್ಲ. ಅಂದರೆ ಮಗು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರಿರುತ್ತೆ. ಯಶೋಧ ಮನೆಗ? ಹೌದು. ಇದು ಎಲ್ಲೆಲ್ಲೋ ಸೇರೋ ಮಗು ಅಲ್ಲ ದೇವ್ಕಿ. ಹಳೆ ದಿನಗಳನ್ನ ಮರ್ತು ಬಿಟ್ಟಿಯಾ? ಹಳೆ ದಿನಗಳು ಮರ್ತು ಹೋಗಲ್ಲ ವಾಸು. ಈ ಮಗು ನನ್ನ ಉಸಿರು, ನನ್ನ ರಕ್ತದಲ್ಲಿ ಸೇರ್ಕೊಂಡಿರೋ ಜೀವ. ನಿನ್ನ ಹಾಗೆ